ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಅವಲಕ್ಕಿ ನೋಡಿ, ಅವಲಕ್ಕಿದ್ದು ಬಿಸಿಬೇಳೆಬಾತ್ ಮಾಡೋಣ. ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ, ನೂಕುಲು, ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ನಾನು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಟೊಮೆಟೊ ತೊಗೊಂಡಿದ್ದು, ಟೊಮೆಟೊ ಕಟ್ ಮಾಡಿರೋ, ಈರುಳ್ಳಿ, ಮತ್ತು ಕರಿಬೇವು ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ತೊಗರಿಬೇಳೆನೂ ಕೂಡ ನೆನೆಸಿ ತೊಗೊಂಡಿದ್ದೀನಿ. ಇವಾಗ ನಾವು ನೋಡಿ, ಬಟಾಣಿ, ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಒಂದೇ ಸ್ವಲ್ಪ ಹೆಬ್ರಳು ಗಾತ್ರದ್ದು, ಮತ್ತು ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಾಗಿ. ಇದು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ, ಇದೇ ಸ್ಪೆಷಲಾಗಿ ಮಾಡೋದು. ಇದನ್ನು ನಾವು ಮಾಮೂಲಿ ಅವಲಕ್ಕಿ ಬಾತ್ ಮಾಡ್ತೀವಲ್ಲ, ಬಿಸಿಬೇಳೆ, ಆ ಟೇಸ್ಟ್ಗಿಂತ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು. ಮತ್ತು ವೆಯ್ಟ್ ಲಾಸ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನಿ. ಈಗ ಬನ್ನಿ, ಒಂದೊಂದಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ. ಈಗ ಮೊದಲಿಗೆ ನಾನು ನೆನೆಸಿಟ್ಟಿರೋ ತೊಗರಿಬೇಳೆ, ಟೊಮೆಟೊ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಕೂಡ ಎಲ್ಲ ಹಾಕೊಳ್ಳೋಣ. ನೀವು ಬೇಕಿದ್ರೆ ಸಣ್ಣ ಈರುಳ್ಳಿ ಬರುತ್ತಲ್ಲ, ಸಾಂಬಾರು ಈರುಳ್ಳಿ, ಅದನ್ನು ಕೂಡ ಸೇರಿಸ್ಬೋದು. ಅದಿರಲ್ಲ ಅಂತ ನಾನು ಮಾಮೂಲಿ ಈರುಳ್ಳಿ, ದಪ್ಪ ಈರುಳ್ಳಿನೇ ಹಾಕಿದ್ದೀನಿ ಕಟ್ ಮಾಡಿ. ಈಗ ಬೀನ್ಸ್, ಕಟ್ ಮಾಡಿರೋ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಈಗ ಬಟಾಣಿನೂ ಕೂಡ ಸೇರಿಸ್ಕೊಳ್ಳೋಣ. ಅದು ಒಣ ಬಟಾಣಿನ ನೆನೆಸಿಟ್ಟಿದ್ದೆ. ಜೀರಿಗೆಯನ್ನು ಸ್ವಲ್ಪ ಹಾಕ್ತಿದ್ದೀನಿ, ಜೀರಿಗೆನ. ಇದು ಗ್ಯಾಸ್ ಬರ್ದಂಗೆ, ಗ್ಯಾಸ್ಟ್ರಿಕ್ ಆಗ್ದಂಗೆ ತಡೆ ಹಿಡಿಯುತ್ತೆ. ಕಟ್ ಮಾಡಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಕೊತ್ತಂಬರಿನೂ ಸೇರಿಸ್ಕೊಂಡು ಜೊತೆಗೆ ಸೊಪ್ಪನ್ನು. ಈಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗಲೇ ಯಾಕೆ ಹಾಕ್ತೀವಿ ಅಂತಂದರೆ ಬೆಂದಮೇಲೆ ಹಾಕ್ಬೋದು, ಬಟ್ ತರಕಾರಿಗಳು ಸಾಲ್ಟ್ ಹಿಡಿಯಲ್ಲ, ಸಪ್ಪೆ ಬರುತ್ತೆ ತಿಂದರೆ ಅಂದ್ಬಿಟ್ಟು ಈ ರೀತಿ ಫಸ್ಟೇ ಅವ್ರ ಜೊತೆಗೆ ಕೂಗಿಸುವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ನಾವು ಬೇಳೆ ನೆನೆಸಿಟ್ಟಿದ್ನಲ್ಲ, ಆ ನೀರನ್ನು ಕೂಡ ಹಾಕಿದ್ದೀನಿ. ಈಗ ಮಾಮೂಲಿ ಅಕ್ಕಿಗೆ 1ಕ್ಕೆ 4ರಷ್ಟು ನೀರು ಇಟ್ಟಿದ್ದೀರಲ್ವ, ಇದಕ್ಕೂ ಹಾಗೆಯೇ 1ಕ್ಕೆ 3ರಷ್ಟು ನೀರು ಇದ್ರೆ ಸಾಕು. ಈಗ ಸ್ವಲ್ಪ ಖಾರದ ಪುಡಿ ಹಾಕತ್ತಿದ್ದೀನಿ, ಸ್ವಲ್ಪ ಸಾಂಬಾರ್ದು ಬೇಳೆ ಪೌಡ್ರನ್ನ. ಇವಾಗ ಸ್ವಲ್ಪ ಅರಿಶಿನನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ, ಎಲ್ಲ ಬೆಂದಿದೆ ನೋಡಿ, ಸೂಪರಾಗಿದೆ. ಈಗ ಅವಲಕ್ಕಿನ ತೊಳೆದು ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೀವೇನು ಇದಕ್ಕೇನು ಕುಕ್ಕರ್ ಮುಚ್ಚಳ ಹಾಕೋದು ಬೇಡ, ಒಂದು 2 ನಿಮಿಷ ಆದರೂ ಸಾಕು. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಇನ್ನೊಂದು ಸ್ವಲ್ಪ ಆಗಬೇಕಷ್ಟೇ. ಅದು ಇನ್ನೂ ಸ್ವಲ್ಪ ಎಲ್ಲ ಹಿಂಗುತ್ತೆ. ಈಗ ಸ್ವಲ್ಪ ಬೇಯಲಿ. ಈಗ ನಾನು ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ನಾನು ಒಗ್ಗರಣೆಗೆ. ಈಗ ನನಗೆ ಆಯಿಲ್ ಹಾಕಿ, ಸಾಸಿವೆ ಹಾಕಿದ್ದೀನಿ, ಕಡಲೆ ಬೀಜ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಎಲ್ಲನೂ
ಈ ರೀತಿ ಕೈ ತಿರುಗಿಸೋಣ, ಆ ಕಡೆ ಈ ಕಡೆ ಮಾಡೋಣ. ನಾನು ಮಾಡೋ ವೀಡಿಯೋಗಳು ತಮ್ಗೆ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಕೂಡ ಮಾಡಿ. ಸ್ವಲ್ಪ ಹೆಬ್ಬೆರಳು ಗಾತ್ರ ಹುಣ್ಸೆಹಣ್ಣು ಹಾಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹುಣ್ಸೆಹಣ್ಣಕ್ಕೆ ಕಿವುಂಚಿ ನೀರನ್ನ ಜೊತೆಗೆ ಬಿಸಿಬೇಳೆ ಪೌಡ್ರ್ ಹಾಕಿ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದರೂ ಸಾಕಿದ್ದೇನು ಬೇಯ ಆಗಿಲ್ಲ. ಸ್ವಲ್ಪ ನೀರು ಸೇರಿಸ್ಕೊಂಡು ಬಿಸಿ ಮಾಡೋಣ ಎಲ್ಲ ಒಂದು ಕಡೆಯಿಂದ. ಇದೆಲ್ಲ ಈಗ ಕುದಿ ಬಂದಿದೆ, ಇದು ಚೆನ್ನಾಗಾಗಿದೆ. ಇವಾಗ ಇದನ್ನು ಬಿಸಿಬೇಳೆ ಬಾತ್ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇಷ್ಟರಲ್ಲೆಲ್ಲ ನೋಡಿ ಹದವಾಗಿ ಆಗಿದೆ, ಬೆಂದಿದೆ. ಇವಾಗ ನೀರಿತ್ತಲ್ಲ ಅದೆಲ್ಲ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಜೊತೆಗೆ ಸೇರಿಸ್ಕೊಳ್ಳೋಣ. ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ದೊಡ್ಡವರೆಲ್ಲವ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಮಕ್ಳಿಗೆ ಹಾಕಿ ಕಳಿಸ್ಬೋದು ಸ್ಕೂಲ್ಗೆ. ಇದೆಲ್ಲ ಮಿಕ್ಸ್ ಆಯಿತು, ಎಲ್ಲ ಹದವಾಗಿದೆ. ಇದು ಒಳ್ಳೆ ಹದವಾಗಿದೆ. ಈಗ ಅತಿ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಮತ್ತು ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಈ ರೀತಿ ಹದವಾಗಿದ್ದು ಸಾಕು. ಇದು ಈಗ ನಾನೊಂದು ತಿಂಡಿ ಪ್ಲೇಟಿದ್ದು ಸರ್ವ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ರೀತಿ ತಿಂಡಿ ತಟ್ಟೆಗೆ ಹಾಕೊಳ್ಳೋಣ, ಬಡಿಸ್ಕೊಂಡು ನೀಟಾಗಿ ಎಲ್ಲ ಮಕ್ಕಳಿಗೆಲ್ಲ ಕೊಟ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ನೋಡ್ತಾ ಇದ್ದರೇ ಹಾಗೆ ಖುಷಿ ಆಗ್ತಿದೆ, ಒಳ್ಳೆ ಹದವಾಗಿ ಬಂದಿದೆ. ಮಾಮೂಲಿ ಅಕ್ಕಿ ಹಾಕಿಕಿನ ಅವಲಕ್ಕಿಲಿ ಮಾಡಿ ನೀವು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆಲ್ಲ ಇದು ಒಳ್ಳೆ ರೆಸಿಪಿ. ಇವಾಗ ನಾನು ಅದ್ರ ಜೊತೆಗೆ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಈ ಬೂಂದಿ ಕಾಳನ್ನ ಅದಕ್ಕೆ ಹಾಕ್ಕೊಳ್ಳೋಣ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.